ನಮಸ್ಕಾರ. 24x7 ಕರ್ನಾಟಕ.com ಸ್ವಾಗತ ಸುಸ್ವಾಗತ. ನಾವಿವಾಗ ಭೇಟಿಯಾಗಲು ಬಂದಿರೋದು ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಮಣಿಪುರ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು. ಬನ್ನಿ ಅವ್ರ ಜೊತೆ ಒಂದು 2 ನಿಮಿಷ ಸಂದರ್ಶನ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು ಸರ್? ಜಾನ್ ಸಿಕ್ವೇರ ಅಂತ. ಸರ್ ತಾವು ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ? ಮಣಿಪುರ ಗ್ರಾಮ ಪಂಚಾಯತಿ. ಮಣಿಪುರ ಗ್ರಾಮ ಪಂಚಾಯಿತಿ ಇದೇ ಫಸ್ಟ್ ಟೈಮಾ ಸರ್ ಎಲೆಕ್ಷನ್? ಫಸ್ಟ್ ಟೈಮು. ಹೇಗೆ ಅನ್ನಿಸ್ತಾ ಇದೆ ಸರ್ ಪಾಲಿಟಿಕ್ಸ್? ಫಸ್ಟ್ ಟೈಮ್ ನಿಂತು ಗೆದ್ದಿದ್ದೀರಾ? ಪಾಲಿಟಿಕ್ಸ್ ಅಂತ ಹೇಳಿದರೆ ಅದೇ ಅನುಭವ ಮೊದಲ ಅನುಭವ ಅಲ್ವಾ, ಪರವಾಗಿಲ್ಲ, ಒಳ್ಳೆ ಆಗ್ತದೆ. ರಾಜಕೀಯದಲ್ಲಿ ನಾವು ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ಅದೊಂದು ಬೇಸ್ ಆಗಿರ್ತಾರೆ. ಜನಗಳ ಸೇವೆ ಮಾಡುವಂಥ ಬೇಸ್ ಮೆಂಬರ್ ಆಗಿರೋದ್ರಿಂದ ಜಾಸ್ತಿ, ಮತ್ತು ಜನಗಳ ಕಾಂಟ್ಯಾಕ್ಟ್ ಜಾಸ್ತಿ ಆಗ್ತದೆ, ಮತ್ತು ಎಲ್ಲ ಪರಿಚಯ ಜಾಸ್ತಿ ಇರ್ತಾರೆ. ಮತ್ತು ನಾವು ಸೊಸೈಟಿಯಲ್ಲಿ ಒಂದು ಯಾವುದು ಕೆಲಸ ಮಾಡುವಾಗ ಇಲ್ಲಿ ಮೆಂಬರ್ ಆದ್ದರಿಂದ ಎಕ್ಸ್ಟ್ರಾ ಒಂದು ಬೆನಿಫಿಟ್ ಇದೆ. ಅಲ್ಲಿ ಒಂದು ಜನ ಸೇವೆ ಮಾಡಬೇಕು ಅಂತ ಹೇಳಿ ರಾಜಕೀಯ ಬಂದಿದ್ದೀವಿ. ಖಂಡಿತ. ಸರ್ ನಿಮ್ಮ ಕೆಲಸ ಸರ್? ನಾನು ಬಿಸ್ನೆಸ್ ಮ್ಯಾನ್. ಸರ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದು ರಾಜಕೀಯ ಬರೋದಕ್ಕೆ ಮೇನ್ ಇನ್ಸ್ಪಿರೇಷನ್ ಏನು ಸರ್? ಸ್ಫೂರ್ತಿ ರಾಜಕೀಯದಲ್ಲಿ ಅಂತ ಹೇಳಿದರೆ ನಾವು ಎಲ್ಲಿ ಗುರುತಿಸ್ಕೊಳ್ಬೇಕಾದ್ರೆ ರಾಜಕೀಯಕ್ಕೆ ಹೋದರೆ ಮಾತ್ರ ಸ್ವಲ್ಪ ಜಾಸ್ತಿ ಗುರುತಿಸಿಕೆ ಆಗ್ತದೆ, ಜನ ಒಡನಾಟ ಜಾಸ್ತಿ ಆಗ್ತದೆ, ಮತ್ತು ರಾಜಕೀಯದಲ್ಲಿ ಎಲ್ಲ ಜನರ ಪರಿಚಯ ಆಗ್ತದೆ ಜಾಸ್ತಿಯಾಗಿ. ಯಾವ ನಮ್ಮ ಇಲಾಖೆಯಿಂದ ಎಂತೆಂಥ ಕೆಲಸಗಳು ಆಗ್ತಾವಂತೇಳಿ ರಾಜಕೀಯಕ್ಕೆ ಬಂದರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಂದರೆ ಅನುಭವ ಜಾಸ್ತಿ ಇರುವುದಿಲ್ಲ. ಒಟ್ಟಿನಲ್ಲಿ ಒಂದು ಜನ ಸೇವೆ ಮಾಡಬೇಕು, ಜನರಿಗೆ ಏನಾದರೂ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು, ಗ್ರಾಮ ಅಭಿವೃದ್ಧಿ ಮಾಡಬೇಕು ಮಾಡಿ ರಾಜಕೀಯ. ಓಕೆ ಸರ್, ಈಗ ನೀವು ಗೆದ್ದು 4 ವರ್ಷ ಅಧಿಕಾರಗಳಾಗಿದೆ ಸರ್. ಈ 4 ವರ್ಷ ಅಧಿಕಾರ ಅವಧಿಯಲ್ಲಿ ನೀವೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿಸಿದ್ದೀವಿ? 4 ವರ್ಷದಲ್ಲಿ ನಾವು ಒಂದು ನಮ್ಮ ವಾರ್ಡಿನಲ್ಲಿ ರೋಡಿಗೆ ಕಾಂಕ್ರೀಟೀಕರಣ ಮಾಡಿಸಿದ್ದೇವೆ, ಮತ್ತು ಒಂದು ಬ್ರಿಡ್ಜ್, ಕಾಲು ಸಂಕ, ಮತ್ತು ನೀರು ಹೋಗುವ ರೋಡ್ ಈ ವ್ಯವಸಾಯಕ್ಕೆ ನಮ್ಮ ವಾರ್ಡಿನ ಜನರಿಗೆ ಅದೊಂದು ಹೆಚ್ಚು ಕಡಿಮೆ ಒಂದು 60,000 ಕೈಯಲ್ಲಿ ಹಾಕಿ ನಾನು ಕೆಲಸ ಮಾಡಿದ್ದೇನೆ. ಪಂಚಾಯತ್ ಅನುದಾನ ಬಿಟ್ಟು 60,000 ನಮ್ಮ ಕೈಯಲ್ಲಿ ಹೋಗಿದೆ. ಅದು ಮತ್ತು ಹೆಚ್ಚಾಗಿ ನಮ್ಮ ಗ್ರಾಮದಲ್ಲಿ ನೀರಿನ ಇದು ಸಮರ್ಪಕವಾಗಿ ಬಳಕೆ ಆಗುವುದಿಲ್ಲ, ವ್ಯವಸ್ಥೆ ಇಲ್ಲ ನೀರಿದ್ದು. ಈಗ ಮೊನ್ನೆ ನಾವು ಶಾಸಕರಿಗೆ ಮತ್ತು ನಮ್ಮ ನಗರಾಭಿವೃದ್ಧಿ ಸಚಿವರಿಗೆ ನಾವು ಒಂದು ಮನವಿ ಕೊಟ್ಟು ಅವರೊಂದು 15 ಲಕ್ಷದ ಭರವಸೆ ನೀಡಿದ್ದಾರೆ. ಶುದ್ಧೀಕರಿಸಿದ ನೀರನ್ನು ನಾವು ಗ್ರಾಮಕ್ಕೆ ಕೊಡುವುದಂತೇಳಿ ಆ ಶುದ್ಧೀಕರಣ ಘಟಕವನ್ನು ನಾವು ಈಗ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ. ಜಾಗದ ಸರ್ವೆ ಆಗಿದೆ, ಮತ್ತು ಓವರ್ ಟ್ಯಾಂಕ್ ಇದೆಲ್ಲ ಕೆಲಸ ಈಗ ಸದ್ಯಕ್ಕೆ ನಡೀಲಿಕ್ಕಿದೆ. ನಮ್ಮಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿಸಿದ್ದೀವಿ. ಇನ್ನು ಮುಂದೆ ಅಧಿಕಾರ ಅವಧಿಗಳಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡಬೇಕು ಗ್ರಾಮದಲ್ಲಿ ಅಂತ ಯೋಜನೆಗಳನ್ನು? ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಈ ನೀರಿನ ಸಮಸ್ಯೆ ನೀಗಿದ ಮೇಲೆ ಎಲ್ಲ ಈ ರಸ್ತೆ ವ್ಯವಸ್ಥೆಗಳು ಎಲ್ಲ ಕನೆಕ್ಟಿವಿಟಿ, ಅಂದರೆ ಆ ಗ್ರಾಮದ ಜನರಿಗೆ ಹೋಗಿ ಬರಲಿಕ್ಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ರಸ್ತೆಗಳು ಸರಿಗಟ್ಟಿಲ್ಲ. ಅಂದರೆ ಕೆಲವರು ಕಾಲು ದಾರಿಯಲ್ಲಿ ಹೋಗಿರ್ಬೇಕು, ಅಂಥ ಒಂದು ವ್ಯವಸ್ಥೆಯಲ್ಲಿ ರಸ್ತೆಯದ್ದು ಒಂದು ಆಗುವ ಇದಿದ್ದರೆ ಒಂದು ಅವರಿಗೆ ಚಾನ್ಸಸ್, ಅಂದರೆ ರಸ್ತೆ ಮಾಡುವ ಒಂದು ಏನು ಹೇಳ್ತಾರೆ ನಾವು ಆ ಚಾನ್ಸ್ ಇದ್ದರೆ ನಾವು ಅದನ್ನು ವ್ಯವಸ್ಥೆ ಮಾಡಿ ಜನರಿಗೆ ರಸ್ತೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಂತ ಹೇಳಿದೆ. ಹೆಚ್ಚಿನ ಜನರಿಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಅಂದರೆ ಸಾಗಾಟಕ್ಕೆ, ವ್ಯವಸಾಯ ಕೆಲಸಕ್ಕೆ ಆಗಿರ್ಬೋದು, ಯಾವುದೇ ಒಂದು ರಸ್ತೆ ಸರಿಗಟ್ಟಿದ್ದರೆ ಜನಸಂಪರ್ಕ ಮತ್ತು ಜನರಿಗೆ ತುಂಬ ಉಪಯುಕ್ತ ಆಗ್ತದೆ. ಇಲ್ಲಂದರೆ ವಾಹನಗಳು ದೂರದಲ್ಲಿ ನಿಂತಿದ್ದರೆ ಸಾಗಾಟಕ್ಕೆ ತುಂಬ ಕಷ್ಟ. ಇಲ್ಲಿ ವ್ಯವಸಾಯದ ಹೆಚ್ಚಿನ ಮನೆಗಳಿವೆ, ವ್ಯವಸಾಯ ಕುಟುಂಬಗಳು ಜಾಸ್ತಿ, ಅವರಿಗೆ ರಸ್ತೆ ಸಂಪರ್ಕ ಇದ್ದರೆ ಎಲ್ಲ ಅವರ ಕೆಲಸಕ್ಕೆ ತುಂಬ ಉಪಯುಕ್ತ ಆಗ್ತದೆ. ಒಂದು ಎರಡನೇದಾಗಿ ವಿದ್ಯುತ್ ಶಕ್ತಿ ಸರಿಯಾಗಿ ಇದೆ, ಆದರೆ ಸ್ಟ್ರೀಟ್ ಲೈಟ್, ನೀರು, ಇದು 3 ಪ್ರಮುಖ ಇದನ್ನು ನಾವು ವ್ಯವಸ್ಥೆ ಮಾಡಿದರೆ ಮತ್ತೆಲ್ಲ ಜನಗಳು ತಾನೇ ಎಲ್ಲ ಅವರಿಗೆ ಗೊತ್ತಿರ್ತದೆ. ಈ 3 ವ್ಯವಸ್ಥೆ ನಾವು ಪಂಚಾಯತಿಂದೇ ಮಾಡಬೇಕಾಗುತ್ತೆ, ಒಬ್ಬೊಬ್ಬರಿಗೆ ಮಾಡುವಂಥ ಆಗುದಿಲ್ಲ. ರಸ್ತೆ, ನೀರು, ಇದು ಜಾರಿ ದೀಪ, ಅದರಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನ ಹೌದು. ಓಕೆ ಸರ್. ಸರ್ ನಿಮ್ಮ ಸಹ ಸದಸ್ಯರಿಗೆ ಅಂದರೆ ಬೇರೆ ಸದಸ್ಯರಿಗೆಲ್ಲ ಏನೊಂದು ಒಳ್ಳೆ ಮಾತನ್ನ ಹೇಳೋದು ಇಷ್ಟಪಡ್ತೀನಿ? ನಮ್ಮ ಇಲ್ಲಿ ಹೆಚ್ಚಾಗಿ ನಾವು ಒಟ್ಟಾಗಿ ಯಾವುದೇ ಒಂದು ಪ್ರಾಜೆಕ್ಟ್ ಅಂದರೆ ಒಂದು ಕೆಲಸವನ್ನು ನಾವು ಕೈಗೆತ್ತಿಕೊಂಡ್ರೆ ಅದು ಎಲ್ಲರೂ ಸಾರ್ವಜನಿಕರಿಗೆ ಉಪಯುಕ್ತ ಆಗುವುದಾದರೆ ನಾವು ಒಮ್ಮತದಿಂದ ಒಂದು ಕೆಲಸ ಮಾಡಿದರೆ ಮಾತ್ರ ನಾವು ಗ್ರಾಮ ಪಂಚಾಯತ್
ಮಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಾದರೆ ನಾವು ಈ ರಾಜಕೀಯವನ್ನು ಅಂದರೆ ಗ್ರಾಮ ಪಂಚಾಯತಿಗೆ ಹೇಳಿಕೊಂಡು ಬರಬಾರ್ದು. ನಾವು ಮೆಂಬರ್ ಆಗಿ ಒಮ್ಮೆ ಇಲೆಕ್ಟ್ ಆದಮೇಲೆ ನಮ್ಮ ರಾಜಕೀಯವನ್ನು ದೂರ ಇಡಬೇಕು. ಗ್ರಾಮದ ಜನತೆಗೆ ನಾವು ಕೆಲಸ ಅವರಿಗೆ ಉಪಯೋಗ ಆಗುವ ಹಾಗೆ ನಾವು ಕೆಲಸ ಮಾಡಿದರೆ ಮಾತ್ರ ಮೆಂಬರ್ ಆಗಿ ಒಂದು ಗ್ರಾಮ ಸದಸ್ಯನಾಗಿ ಒಂದು ನಾವು ಏನಾದರೂ ಒಂದು ಸಮಾಜಕ್ಕೆ ಮಾಡ್ಬೋದು. ಇಲ್ಲವಾದರೆ ಇಲ್ಲಿ ಆಗೋದು ಹೆಚ್ಚಿನ ಕೆಲಸ ಅವರು ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಕೆಲಸ ಆಗೋದಿಲ್ಲ. ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡೋಣ, ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಾವು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಎಂಥ ಕೆಲಸ ಮಾಡ್ಬೋದು. ಈಗ ಒಳ್ಳೊಳ್ಳೆ ಕೆಲಸ ಈಗ ಇದು ಉದ್ಯೋಗ ಖಾತ್ರಿ ಇದರಲ್ಲಿ ತುಂಬ ಬೆನಿಫಿಟ್ ತಗೊಳ್ಬೋದು ನಾವು ಹಳ್ಳಿಯಲ್ಲಿ. ಯಾಕೆಂತ ಹೇಳಿದರೆ ಅದಕ್ಕೆ ತುಂಬ ಒತ್ತು ಕೊಟ್ಟಿದೆ ಸರ್ಕಾರ. ಅದು ಬೇಕಾದಷ್ಟು ಹಣ ಬರ್ತಾ ಇದೆ. ಕೆಲಸ ಮಾಡುವ ಆಳುಗಳು ಅಂದರೆ ಇದಕ್ಕೆ ಇಲ್ಲಿ 143 ಮಾಡಿದ್ದಾರೆ. ನಮಗೆ ಇಲ್ಲಿ ಕೂಲಿ ಹೊರಗೆಯಿಂದ 400 ರೂಪಾಯಿ ಕೂಲಿ ಇದೆ. ಅದೇ ಜನಗಳು ಬರ್ತಾ ಇಲ್ಲ. ಆದರೂ ನಮ್ಮದು ಈ ವ್ಯವಸಾಯ ಕ್ಷೇತ್ರಕ್ಕೆ ಇದು ಆಗ್ತದೆ. ನಮ್ಮದೇ ಇದು ಮಾಡಲಿಕ್ಕೆ ಆಗ್ತದೆ ಕೆಲಸ. ಈ ಉದ್ಯೋಗ ಖಾತ್ರಿ ವರ್ಷಕ್ಕೆ ಒಂದು 100 ಜನರಿಗೆ ಒಂದು ಮನೆಯಲ್ಲಿ 100 ದಿನದ ಕೆಲಸ, ಅದೊಂದು ವ್ಯವಸ್ಥೆ ಉಪಯುಕ್ತ ಅಂತೇಳಿ ನನ್ನ ಅಭಿಪ್ರಾಯ. ಸರ್, ಇನ್ನು ಮುಂದೆ ಏನೆಲ್ಲ ಬದಲಾವಣೆಗಳು ಮಾಡಬೇಕು, ಇಷ್ಟೆಲ್ಲ ಬದಲಾವಣೆಗಳು ಮಾಡಬೇಕು ಅಂತ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ ಸರ್. ರಾಜಕೀಯಕ್ಕೆ ಬರೋದಕ್ಕೆ ತಮಗೆ ಗುರುಗಳು ಅಥವಾ ಬೆನ್ನೆಲುಬು ಅಂತ? ರಾಜಕೀಯ ಅಂತ ಹೇಳಿದ್ರೆ ನಾವು ಗುರುಗಳಂತೇಳಿ ಇಲ್ಲ. ಆದರೂ ನಾವೊಂದು 25-30 ವರ್ಷ ಏಜ್ ಬಂದ ಕೂಡಲೇ ಒಂದು ಈ ರಾಜಕೀಯದಲ್ಲಿ ಇಂಟರ್ಫಿಯರ್ ಆಗಿದ್ದೆ ನಾವು. ಈಗ ನಾನು ಹತ್ತಿರ 20-25 ವರ್ಷದ ಅನುಭವ. ಆದರೆ ನಾವು ಹೆಚ್ಚು ಮುಂದೆ ಹೋಗಲಿಲ್ಲ. ಒಂದು ಪಕ್ಷದಲ್ಲಿ ಏನಾದರೂ ಇಲೆಕ್ಷನ್ ಬರುವಾಗ ಸ್ವಲ್ಪ ಕೆಲಸ ಮಾಡೋದು ಅಷ್ಟೇ, ಸಪೋರ್ಟ್ ಮಾಡೋದು ಮತ್ತು ಪಬ್ಲಿಸಿಟಿಗೆ ಹೋಗೋದು ಅಷ್ಟೇ ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲಿ ನಾವು ಹೋಗಲಿಲ್ಲ ಇಷ್ಟರವರೆಗೆ. ಆದರೂ ಅದು ಬೇಕಾಗ್ತದೆ ಮನುಷ್ಯನಿಗೆ. ರಾಜಕೀಯ ಒಂದು ಪಾರ್ಟ್ ಅದು ಯಾವುದಾದ್ರೂ. ಸರ್, ನಿಮಗೆ ಈ ಒಂದು ಸ್ಥಾನಕ್ಕೆ ನೀವು ಬರಬೇಕು ಅಂದರೆ ಓಟ್ ಹಾಕಿ ಗೆಲ್ಲಿಸಿರೋಂಥ ಮತದಾರ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜನರಿಗೆಲ್ಲ ಏನು ಹೇಳುತ್ತೆ? ನಾವು ಹೆಚ್ಚಿನ ನಮ್ಮ ಕ್ಷೇತ್ರದಲ್ಲಿ ಈಗ ವಾರ್ಡ್, ಆ್ಯಕ್ಚುಲಿ ನಮ್ಮ ವಾರ್ಡಿಂದ ನಾವು ತುಂಬ ಕೆಲಸಗಳನ್ನು ಜನಸೇವೆ ಆಗುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಅದರಿಂದ ನಮಗೆ ತೃಪ್ತಿ ಇದೆ. ಆ ಬಗ್ಗೆ ಚಿಂತನೆಗಳನ್ನು ಮಾಡ್ತಾ ಇರ್ತೇವೆ. ಅದು ಕೆಲಸ ಎಲ್ಲ ಆಗೋದಿಲ್ಲ. ಯಾಕಂತ ಹೇಳಿದರೆ ಈ ಆರ್ಥಿಕವಾಗಿ ಸಹಾಯ ಸರಿಯಾಗಿ ಸಿಗುವುದಿಲ್ಲ. ಆದರೆ ಅದು ಕೆಲವು ಸಿಸ್ಟಮ್ಯಾಟಿಕಲಿ ಹೋಗಬೇಕಾಗ್ತದೆ. ಸರ್ಕಾರದ ಹಣ ಬಂದರೂ ಅದು ಸಿಸ್ಟಮ್ಯಾಟಿಕಲಿ ಯೂಸ್ ಮಾಡೋಕ್ಕೆ ಕೆಲವು ತಾಂತ್ರಿಕವಾದ ನಮಗೆ ಸಮಸ್ಯೆ ಬರ್ತದೆ. ಯಾಕಂದರೆ ಅದನ್ನು ಇದು ಉಪಯೋಗ ಸರಿಯಾಗಿ ಮಾಡಿ ಆ ಕೆಲಸ ಆಗದೆ ಕೆಲಸ ಹಿಂಬರುವುದು ಉಂಟು. ಅದೇ ಈಗ ರೀಸೆಂಟ್ಲಿ 1 ವರ್ಷದಿಂದ ಅಂತ ನಾವು ಸ್ವಲ್ಪ ಕರೆಕ್ಟ್ ಮಾಹಿತಿ ಪಡ್ಕೊಂಡು ಯಾವ ವಿಧದಲ್ಲಿ ಹೋದರೆ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡ್ಬೋದು ಅಂತೇಳಿ ನಾವು ಜನಗಳಿಗೆ ಹೇಳಿ ತಿಳಿಸಿ, ಮತ್ತು ಯಾವುದು ಸ್ಕೀಮ್ ಬಂದರೆ ಅದರ ಯಾರಿಗೆ ಅದರ ಉಪಯುಕ್ತತೆ ಉಂಟು ಅವರಿಗೆ ನಾವು ಕನ್ವಿನ್ಸ್ ಮಾಡ್ತೇವೆ. ನಿಮಗೆ ನೋಡಿ, ಇದು ಮನೆ ಕಟ್ಟಿಗೆ ಈ ಇಂದಿರಾ ಆವಾಸ ಯೋಜನೆ ಬೇರೆ ಸ್ಕೀಮಲ್ಲಿ ಎಲ್ಲ ಹಣ ಬರ್ತಾ ಇರ್ತದೆ. ಕೆಲವರಿಗೆ ಅದು ಗೊತ್ತಿರುವುದಿಲ್ಲ. ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಹೋಗಿ ತಲುಪಿಸ್ತಾರೆ. ಹೌದು, ಅವ್ರಿಗೆ ಹೇಳ್ತೇವೆ ನಿಮಗೆ ಇದರಲ್ಲಿ ಬೆನಿಫಿಟ್ ಸಿಗ್ತದೆ, ನೀವು ಇದನ್ನು ತಗೊಳ್ಳಿ. ಅದಕ್ಕೆ ಹೋಗುವ ವೇಯನ್ನು ನಾವು ಹೇಳ್ತೇವೆ. ಅದೇ ರೀತಿ ಬೇರೆ ಬೇರೆ ಸ್ಕೀಮಿನ ಅದು ಸಹ ನಾವು ನಮ್ಮ ಕೆಲಸ ಪಂಚಾಯತ್ ಒಳ್ಳೆ ರೀತಿಯಾದಂಥ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ ಸರ್. ಖಂಡಿತ. ಮತ್ತು ಜನಗಳಿಗೂ ಸಹ ನಮ್ಮ ಮೇಲೆ ವಿಶ್ವಾಸ ಇದೆ. ಯಾವುದು ಓಕೆ ಸರ್, ಇನ್ನು ಮುಂದೆ ಇದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ನಿಮ್ಮ ಕಡೆಯಿಂದ ಆಗ್ತಾ ಇರಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ